ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತೇಳಿದರೆ, ಕಾಲಿಫ್ಲವರಲ್ಲಿ ಒಂದು ಪೆಪ್ಪರ್ ಡ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಎಕ್ಸಲೆಂಟ್ ಆಗಿರುತ್ತೆ. ಚಪಾತಿ ಅನ್ನದ ಜೊತೆ ಸೈಡ್ಸ್ಗೆ ಎಲ್ಲ ಸುಮ್ಮನೆ ತಿನ್ನಲಿಕ್ಕೂ ಕೂಡ ಅಷ್ಟು ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ಇಟ್ಸ್ ವೆರಿ ಈಸಿ ಆ್ಯಂಡ್ ಟೇಸ್ಟಿ ಆಲ್ಸೋ. ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ನೋಡಿ, ರೆಡಿ ಇರುವಂಥ ಪೆಪ್ಪರ್ ಕಾಲಿಫ್ಲವರಲ್ಲಿ ಮಾಡಿರೋದು. ಆಯಿತಾ? ಇದು ಕಾಲಿಫ್ಲವರು, ಫ್ರೆಶ್ ಆಗಿರೋ ಕಾಲಿಫ್ಲವರ್ ತೊಗೊಳ್ಳಿ. ಆಮೇಲೆ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಮುರಿದ್ರೆ ಸಾಕು, ಬರುತ್ತೆ ಅದು. ಒಂದೊಂದು ಇದಾಗಿ ಬರುತ್ತೆ ನೋಡಿ. ಹೀಗೆ ಎಲ್ಲ ಬಿಡಿ ಬಿಡಿಯಾಗಿ ಬರುತ್ತೆ, ಒಂದೇ ಸೈಜಲ್ಲಿ. ಆ ಮಧ್ಯೆ ಗಂಟು ಥರ ಇರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಡಿ. ನೀಟಾಗಿ ಈ ಒಂದು ಲೆವೆಲಲ್ಲಿ ಸೈಜಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಕುದಿಯುವಂಥ ಈ ನೀರು ಕುದಿಬೇಕು ಚೆನ್ನಾಗಿ. ಆಯಿತಾ? ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಡಿ. ಉಪ್ಪು ಹಾಕ್ಬಿಟ್ಟು ಅದು ಚೆನ್ನಾಗಿ ಆ ನೀರು ಕುದಿಲಿ. ಯಾಕಂದರೆ ಕೆಲವೊಮ್ಮೆ ಅದರಲ್ಲಿ ಸಣ್ಣ ಹುಳಗಳಿರುತ್ತೆ, ಅದು ಇದ್ದರೆ ಇದ್ರಲ್ಲಿ ಇದಾಗಿಬಿಡ್ಲಿ ಅಂತೇಳಿ ಹಾಕೋದಷ್ಟೇ. ಅದು ಚೆನ್ನಾಗಿ ಒಂದು ಕುದಿ ಬರಲಿ. ಮುಚ್ಚಿಡಿ. ನೋಡಿ, ಕುದಿ ಬಂದಿದೆ. ಬಂದಾದಮೇಲೆ ಅದನ್ನು ತೆಗ್ಕೊಂಬಿಡಿ. ಮೇಲಿಂದ ಹಂಗೆ ತೊಗೊಂಬಿಡಿ. ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಆಯಿತಾ? ಈ ಗೋಬಿ ಮಂಚೂರಿಯನ್ನೂ ಅಷ್ಟೇ, ಈ ಕಾಲಿಫ್ಲವರಲ್ಲಿ ಮಾಡಿದ್ರೇ ಅದರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಏನೇನು ಬೇಕು ನೋಡೋಣ. 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋಂಥ 2 ಈರುಳ್ಳಿ, 2 ಟೊಮ್ಯಾಟೊ ಅದು ಅಷ್ಟೇ ಸಣ್ಣದಾಗಿ ಹೆಚ್ಚಿರೋದು, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಜೊತೆಗೆ ಕೊತ್ತಂಬರಿ ಸೊಪ್ಪು. ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಇದು ಬೆಂದಂಥ ಕಾಲಿಫ್ಲವರ್. ನಾವು ಅದು ಬೇಯಿಸಿ ಸಪ್ರೇಟಾಗಿ ಇಟ್ಟಿರುವಂಥ ಕಾಲಿಫ್ಲವರ್. ಈಗ ವೆರಿ ಈಸಿ, ಬೇಗ ಆಗುತ್ತೆ. ಒಂದು ಬಾಣಲಿ ಇಡಿ, ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಇರಲಿ. ಆ ಟೈಮಲ್ಲಿ ಸೋಂಪು ಹಾಕಬೇಕು. ಸೋಂಪು ಕಾಳು ಗೊತ್ತಲ್ವ ನಿಮಗೆ? ಆ ಸೋಂಪನ್ನ ಸ್ವಲ್ಪ ಹಾಕಬೇಕು. ಅದು ಒಂಚೂರು ಲೈಟಾಗಿ ಬ್ರೌನ್ ಕಲರ್ ಬರಬೇಕು. ಆ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ, ಅದ್ರದ್ದು ಸ್ಮೆಲ್. ಆ ಟೈಮಲ್ಲಿ ಈ ಕಟ್ ಮಾಡಿದಂಥ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸಿ. ಚೆನ್ನಾಗಿ ಬಾಡಿ ಬರಲಿ. ಆ ಈರುಳ್ಳಿದ ಹಸಿ ವಾಸನೆ ಹೋಗಬೇಕು, ಟೊಮೆಟೊ ಮೆತ್ತಗಾಗಬೇಕು, ಹಸಿಮೆಣಸಿನ್ಕಾಯಿ ಒಂಚೂರು ಫ್ರೈ ಆದಂಗೆ ಆಗಬೇಕು. ಆ ಥರ ಆ ಒಂದು ಲೆವೆಲ್ ಬರುವಂಥ ಟೈಮಲ್ಲಿ ಮುಚ್ಚಿಡಿ. ಒಂದು 2 ನಿಮಿಷ ಬೇಯಲಿ. ಈಗ ತೆಗೀರಿ. ತೆಗ್ದಾಗ ನೋಡಿ, ಅದೆಲ್ಲ ಒಂಚೂರು ಬಾಡಿದೆ, ಸಾಫ್ಟ್ ಬರುತ್ತೆ ಈರುಳ್ಳಿ ಟೊಮೆಟೊ ಎಲ್ಲ. ಈಗಂತೂ ಟೊಮೆಟೊನ ಬೇಯೋದು ಭಾಳನೇ ನಿಧಾನ ನೋಡಿ. ಹಿಂಗಾಗೋ ಟೈಮಲ್ಲಿ ಅದನ್ನ ಚೆನ್ನಾಗಿ ಒಂಚೂರು ಇದು ಮಾಡ್ಕೊಳ್ಳಿ. ಬೆಂದಿದೆಯಾ ಅಂತ ನೋಡಿ, ಎಷ್ಟು ಚೆನ್ನಾಗಿ ಗೊಜ್ಜು ಥರ ಸೇರ್ಕೊಳ್ತಲ್ವ. ಈಗ ಸ್ವಲ್ಪ ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಅರಿಶಿನ ಪುಡಿ ಒಂಚೂರು. ಅದಾದಮೇಲೆ ಗರಂ ಮಸಾಲ ಇದೆಲ್ಲ ನಮ್ಮ ಮನೇಲೇ ಮಾಡ್ಕೊಳ್ಳೋದು. ಆಮೇಲೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೀನಿ ನೋಡಿ. ಆಮೇಲೆ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತು ನಮಗೆ ಇದಕ್ಕೆ ಬೇಕು, ಆಲ್ರೆಡಿ ನಾವು ಅದಕ್ಕೊಂಚೂರು ಉಪ್ಪು ಹಾಕಿದ್ದೀವಿ, ಅದು ಹಿಡ್ದಿರುತ್ತೆ ಉಪ್ಪು ಕಾಲಿಫ್ಲವರ್ಗೆ. ಈಗ ಹಾಕ್ಬಿಟ್ಟು ಇದೆಲ್ಲವನ್ನು ಮಿಕ್ಸ್ ಮಾಡಿ. ಪೆಪ್ಪರ್ ಒಂದು ಸ್ವಲ್ಪ ಮುಂದೆ ಹಾಕ್ಕೊಳ್ಳಿ. ಖಾರದ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಪೌಡರು ಮತ್ತು ಅರಿಶಿನ ಪುಡಿ, ಉಪ್ಪು, ಗರಂ ಮಸಾಲ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ 1/4 ಲೋಟ ನೀರು ಹಾಕಿ. ಇದು ಅರ್ಧ ಆಲ್ರೆಡಿ ಬೆಂದಿರುತ್ತೆ. ಈ ಕಾಲಿಫ್ಲವರ್ ಅರ್ಧ ಬೆಂದಿರುತ್ತೆ. ಈ ಮಸಾಲೆ ಜೊತೆಗೆ 1 ರೌಂಡು ಬೇಯಬೇಕು. ಅದಕ್ಕೆ ಅಷ್ಟೇ ಇದೆಲ್ಲ ಮಾಡಿಬಿಟ್ಟು ಮುಚ್ಚಿಡಿ. ಒಂದು 2 to 4 ಮಿನಿಟ್ಸ್ ಸಾಕು. ನೋಡಿ, ಬೆಂದಿದೆ. ಆ ಎಣ್ಣೆ ಬಿಟ್ಕೊಳಂಗಾಗಿದೆ, ಮೀನ್ಸ್ ಅದು ಬೆಂದಿದೆ ಅಂತ ಅರ್ಥ. ಈಗ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ. ಆ ನೀರಿನಂಶ ಹೋಗೋವರೆಗೂ ಡ್ರೈ ಮಾಡಿಕೊಂಡು ಈಗ ಸರ್ವ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ರಿಯಲಿ ಇದು ಎಕ್ಸಲೆಂಟ್ ಆಗಿರುತ್ತೆ. ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಟೇಸ್ಟ್ ಮಾಡಿ ನೋಡಿ. ಚಪಾತಿ, ದೋಸೆ, ರೊಟ್ಟಿಗೆಲ್ಲ ನೀವು ನೆಕ್ಸ್ಟ್ ಟೈಮ್ ಇದನ್ನೇ ಮಾಡಿ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ನೀವು ಖಂಡಿತ ಇದನ್ನ ಟ್ರೈ ಮಾಡಬೇಕು. ಅದು ಹೇಗಿತ್ತು ಅಂತ ಹೇಳಬೇಕು ನನಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.